OTT ಅನ್ನೋ ಹೆಸರಿನಲ್ಲಿ ಮೊಬೈಲ್ ಒಳಗೆ ಓಡ್ತಿತ್ತು ಕಾಮದ ಕಾಳಸಂತೆ. ಕೋಟಿ ಕೋಟಿ ಹಣ, ಲಕ್ಷಾಂತರ ವೀಕ್ಷಕರು. ಈಗ ಅದೇ ಸಾಮ್ರಾಜ್ಯದ ಮೇಲೆ ಸರ್ಕಾರದ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಒಂದೇ ಏಟಿಗೆ 50ಕ್ಕೂ ಹೆಚ್ಚು ಆ್ಯಪ್ಗಳಿಗೆ ಬೀಗ ಹಾಕಲಾಗಿದೆ. ಅಸಲಿಗೆ ಈ ಆಪರೇಷನ್ ಶುರುವಾಗಿದೆ ಹೇಗೆ? ಹಾಗೂ ಈ ಮಿಷನ್ ಹಿಂದಿನ ಅಸಲಿ ಉದ್ದೇಶ ಏನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಮೊಬೈಲ್ ಒಳಗೆ ಬೆತ್ತಲೆ ಜಗತ್ತು. ನೀವು ಅದರಲ್ಲಿ ಇರ್ತೀರಾ? ಎಚ್ಚರ ಎಚ್ಚರ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್. ಚಿಕ್ಕವರು ದೊಡ್ಡವರು ಎಲ್ಲರ ಬಳಿಯೂ ಮೊಬೈಲ್ ಇದ್ದೇ ಇರುತ್ತೆ. ಅದಕ್ಕೆ ಮನರಂಜನೆಗೆ ಅಂತ ಇದ್ದ ಮೊಬೈಲ್ ಈಗ ಅದರ ಮೂಲ ಉದ್ದೇಶವೇ ಮರೆತು ಹೋಗಿದೆ. ಬದಲಿಗೆ ಈಗ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸೋ ಅಶ್ಲೀಲತೆಯ ಕರಾಳ ಸಾಮ್ರಾಜ್ಯವಾಗಿದೆ. ಈಗ ಏನಿದ್ರೂ ಒಂದು ಕ್ಲಿಕ್ ಮಾಡಿದರೆ ಸಾಕು, ಕಾಮದ ಲೋಕದ ಬಾಗಿಲು ತೆರೆದು ಬಿಡುತ್ತೆ. ಈ ಮಾಯಾವಿ ಲೋಕದಲ್ಲಿ ಯುವ ಮನಸ್ಸು ವಿಚಲಿತ ಮಾಡೋ ದೃಶ್ಯಗಳು, ಕುಟುಂಬಗಳ ನೆಮ್ಮದಿ ಯಾವುದೇ ಮುಲಾಜಿಲ್ಲದೆ ಹರಿದಾಡುತ್ತಿದ್ದ ಕಂಟೆಂಟ್ಗಳನ್ನು ರಾಶಿ ರಾಶಿಯಾಗಿ ಸುರಿಯಲಾಗ್ತಾ ಇದೆ. ಇದೇ ಕಾರಣಕ್ಕೆ ಈ ಕರಾಳ ಸಾಮ್ರಾಜ್ಯವನ್ನೇ ನಿರ್ನಾಮ ಮಾಡಬೇಕು ಅಂತ ಸರ್ಕಾರ ಬಿಗ್ ಆಪರೇಷನ್ ಮಾಡಿದೆ. ಇದು ಕೇವಲ ಒಂದು ಆ್ಯಪ್ ಕಥೆಯಲ್ಲ, ಇದು ಡಿಜಿಟಲ್ ಜಗತ್ತಿನಲ್ಲಿ ಬೆಳೆಯುತ್ತಿದ್ದ ಅಶ್ಲೀಲ ಜಾಲದ ಕತೆ. OTT ಎಂಬ ಹೆಸರಿನಲ್ಲಿ ಕೆಲವು ವೇದಿಕೆಗಳು ಮನರಂಜನೆ ಹೆಸರಲ್ಲಿ ಅಶ್ಲೀಲತೆಯನ್ನ ಜನರ ಮುಂದೆ ಇಡುತ್ತಿದ್ದಾರೆ. ಪರಿಣಾಮ, ಸಮಾಜದಲ್ಲಿ ಅಪರಾಧ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಇದಕ್ಕೆ ಮೂಲ ಕಾರಣ ಈ OTT ಅಪ್ಲಿಕೇಶನ್ ಅನ್ನೋದು ಗೊತ್ತಾಗುತ್ತಿದ್ದ ತಕ್ಷಣವೇ ಕೇಂದ್ರ ಸರ್ಕಾರ 50ಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳನ್ನು ಬ್ಯಾನ್. ಕಳೆದ ವರ್ಷ ಆಲ್ಟ್, ಉಲ್ಲು ಮತ್ತು ಡೆಸ್ಫ್ಲಿಕ್ಸ್ ಸೇರಿದಂತೆ ಹಲವು ಅಪ್ಲಿಕೇಶನ್ಗಳಿಗೆ ಸರ್ಕಾರ ಬೇರು ಸಮೇತ ಕಿತ್ತಾಕಿತ್ತು. ಅಷ್ಟೇ ಅಲ್ಲ, ಇದೇ ವರ್ಷದ ಫೆಬ್ರವರಿಯಲ್ಲೂ 5 ಅಪ್ಲಿಕೇಶನ್ಗಳನ್ನು ನಿಷೇಧಿಸಲಾಗಿತ್ತು. ಇದೀಗ ಅದರ ಮುಂದುವರೆದ ಭಾಗವಾಗಿ ಒಟ್ಟು 50ಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳನ್ನು ನಿಷ್ಕ್ರಿಯಗೊಳಿಸಿರುವುದಾಗಿ ಸರ್ಕಾರ ತಿಳಿಸಿದೆ. ಈ ವಿಷಯ ಕುರಿತು ಡಾಕ್ಟರ್ ಎಲ್ ಮುರುಗನ್ ಲೋಕಸಭೆಯಲ್ಲಿ ಲಿಖಿತ ಉತ್ತರವನ್ನ ನೀಡಿದ್ದಾಗಿದೆ. ಇಂಥ ಕಂಟೆಂಟ್ ಇರುವ OTT ಪ್ಲಾಟ್ಫಾರ್ಮ್ಗಳ ಸಂಖ್ಯೆ ಹೆಚ್ಚಾಗಿವೆ. ಇದರಿಂದ ಸಮಾಜದ ಮೇಲೆ ದುಷ್ಪರಿಣಾಮ ಬೀಳುತ್ತಿದೆ. ಇದೇ ಕಾರಣಕ್ಕೆ 50ಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳನ್ನು ಅಶ್ಲೀಲ ಮತ್ತು ಆಕ್ಷೇಪಾರ್ಹ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ನಿಷ್ಕ್ರಿಯಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಪ್ಲಾಟ್ಫಾರ್ಮ್ಗಳಿಗೆ ಕತ್ತರಿ ಹಾಕುವ ಸಾಧ್ಯತೆಗಳಿವೆ. ಸರ್ಕಾರದ ಪ್ರಕಾರ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಸಾರ ಆಗುತ್ತಿದ್ದ ಅನೇಕ ಸಿನಿಮಾಗಳು, ವೆಬ್ ಸಿರೀಸ್ಗಳು ಮತ್ತು ವಿಡಿಯೋಗಳು ಇವುಗಳಲ್ಲಿ ಅತಿರೇಕದ ಅಶ್ಲೀಲತೆ ತೋರಿಸಲಾಗ್ತಿತ್ತು. ಅಲ್ಲದೆ ಹೆಚ್ಚು ವೀಕ್ಷಕರನ್ನು ಸೆಳೆಯಲು ಮತ್ತು ಚಂದಾದಾರಿಕೆಗಳ ಮೂಲಕ ಭಾರಿ ಹಣವನ್ನು ಗಳಿಸಲು ಇಂತಹ ವಿಷಯಗಳನ್ನು ಬಳಸಲಾಗ್ತಿತ್ತು ಎಂಬ ಮಾತು ಕೇಳಿ ಬರ್ತಿದೆ. ಸದ್ಯಕ್ಕೆ 50ಕ್ಕೂ ಹೆಚ್ಚು OTT ಆ್ಯಪ್ಗಳನ್ನು ಮಾಹಿತಿ ತಂತ್ರಜ್ಞಾನ ಅಂದರೆ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ನಿಯಮಗಳು 2021ರ ಅಡಿಯಲ್ಲಿ ಡಿಜಿಟಲ್ ವೇದಿಕೆಗಳ ವಿರುದ್ಧ ಈ ಕ್ರಮ ಕೈಗೊಂಡಿದೆ. ಇದೆಲ್ಲದರ ನಡುವೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಕಾನೂನು ನಿಯಂತ್ರಣದ ನಡುವಿನ ಸಮತೋಲನದ ಬಗ್ಗೆ ಚರ್ಚೆಯೂ ಕೇಳಿಬರ್ತಿದೆ. ಡಿಜಿಟಲ್ ವೇದಿಕೆಗಳಿಗೆ ಸ್ವಾತಂತ್ರ್ಯ ಇರಬೇಕು ಎನ್ನುವ ಅಭಿಪ್ರಾಯದ ಜೊತೆಗೆ ಕಾನೂನು ಮತ್ತು ನೈತಿಕ ಮಾನದಂಡಗಳನ್ನು ಪಾಲಿಸುವ ಹೊಣೆಗಾರಿಕೆ ಇರಬೇಕು ಅಂತ ವಾದ ಕೇಳಿಬರ್ತಿದೆ. ಒಟ್ನಲ್ಲಿ ಮೊಬೈಲ್ನ ಒಂದು ಕ್ಲಿಕ್ನಿಂದ ಆರಂಭವಾದ ಈ ಡಿಜಿಟಲ್ ಸಾಮ್ರಾಜ್ಯದ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ. 50ಕ್ಕೂ ಹೆಚ್ಚು ಆ್ಯಪ್ಗಳಿಗೆ ಬೀಗ ಬಿದ್ದಿದೆ. ಆದರೆ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಡಿಜಿಟಲ್ ಜಗತ್ತಿನ ಈ ಕಾರ್ಯಾಚರಣೆ ಇಲ್ಲಿಗೆ ಮುಗಿತಾ ಅಥವಾ ಇನ್ನೂ ಒಂದು ದೊಡ್ಡ ಆಪರೇಷನ್